ಇದನ್ನು ಓದಿದ್ರೆ ನೀವು ನನ್ನ ಕ್ಷಮಿಸ್ತೀರಾ ಅಂತ ಅನ್ಕೋತೀನಿ. 1 ಸೆಕೆಂಡ್. ಸಾರಿ ಗೌರಿ. ಐ ಆಮ್ ಸಾರಿ ಗೌರಿ. ಇವನ್ಯಾಕೆ ಗೌರಿಗೆ ಸಾರಿ ಅಂತ ಬರ್ತಿದ್ದಾನೆ? ಯಾಕೆ ಗೌರಿ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಒಂದು ಫೋನ್ ಮಾಡ್ಲಾ? ಬಾಸ್, ನೀವು ಫೈಲ್ ಕೇಳಿದ್ರಲ್ಲ, ಇದೇ ತಾನೇ? ತಗೊಳ್ಳಿ. ಏನ್ ಬಾಸ್, ಅಲ್ಲೆಲ್ಲೋ ಏನೋ ನೋಡ್ತಾ ಇದ್ದೀರಾ? ಓಹೋ, ಏನಿವತ್ತು ನಿಮ್ಮ ಮುಖದಲ್ಲಿ ಇಷ್ಟೊಂದು ಆತುರ ಕಾತುರ? ಏನಾಯ್ತು? ಗೌರಿ ಬಂದಿಲ್ವಾ ಕೇಳಿ ಇನ್ನ? ಗೌರಿಯವರಾ? ಬಂದ್ರು ಬಾಸ್, ಬಂದ್ರು. ಏನ್ ಮಾಡ್ತಿದ್ದಾರೆ? ಈಗ ಡೆಸ್ಕ್ ಮೇಲೆ ಬ್ಯಾಗ್ ಇಟ್ಟು ಕೆಳಗಡೆ ಕೂತ್ಕೊಂಡ್ರು ಬಾಸ್. ಬ್ಯಾಗ್ ಒಳಗಡೆ ಕೈ ಹಾಕಿದ್ರು. ಈಗೇನ್ ಮಾಡ್ತಿದ್ದಾರೆ? ಈಗ ಅವರು ದೇವರ ವಿಗ್ರಹ ತೆಗೆದ್ರು. ಲಿಂಗ. ಆಮೇಲೆ ಮತ್ತೆ ಬ್ಯಾಗಿಗೆ ಕೈ ಹಾಕ್ತಾ ಇದ್ದಾರೆ. ಹೂವನ್ನ ತೆಗೆದು ಆ ಲಿಂಗದ ಮೇಲೆ ಇಟ್ಟು ನಮಸ್ಕಾರ ಮಾಡ್ತಿದ್ದಾರೆ ಬಾಸ್. ಹೌದಾ? ಮತ್ತಿನ್ನೇನ್ ಮಾಡ್ತಿದ್ದಾರೆ? ಮತ್ತಿನ್ನೇನ್ ಮಾಡ್ಬೇಕಾಗಿತ್ತು ಬಾಸ್? ಅಭಿಷೇಕ ಮಾಡ್ಬೇಕಾಗಿತ್ತಾ? ಅಯ್ಯೋ, ನಾನ್ ಸಾರಿ ಎಷ್ಟೊತ್ತಿಗೆ ಗೊತ್ತೀರಾ ಗೌರಿ ಅವರೇ ನೀವು? ಕೇಳಿ, ಸರಿಯಾಗಿ ಹೇಳು, ಗೌರಿ ಏನ್ ಮಾಡ್ತಿದ್ದಾರೆ? ಏನ್ ಹೇಳೋದು ಬಾಸ್? ಈಗ ಏನೋ ಓದ್ತಾ ಇದ್ದಾರೆ ಬಾಸ್. ಓದ್ತಾ ಇದ್ದಾರಾ? ಚಿಕ್ಕ ಲೆಟ್ರ್ ತಾನೆ? ಲೆಟರಾ? ಅವ್ರು ಓದ್ತಾ ಇರೋದು ಯಾವ್ದೋ ಫೈಲು ಬಾಸ್. ನೀನ್ ಸರಿಯಾಗಿ ಹೇಳಲ್ಲ, ನಾನೇ ಹೋಗಿ ನೋಡ್ತೀನಿ. ಅಲ್ಲ, ರಾಹುಲ್ ದ್ರಾವಿಡ್ಗಿಂತ ನಾ ಚೆನ್ನಾಗಿ ಕಾಮೆಂಟ್ರಿ ಕೊಡ್ತಾ ಇದ್ದೀನಿ. ಇದನ್ನೇ ಸರಿಯಾಗಿ ಹೇಳಿಲ್ಲ ಅಂದ್ಬಿಟ್ರಲ್ಲ. ವಾಟ್ಸ್ ಹ್ಯಾಪನಿಂಗ್? ಅತ್ತೆ, ಏನ್ ಮಾಡ್ತಾ ಇದ್ದೀರಾ? ಅಡಿಗೆ ಮನೇಲಿ ಏನ್ ಮಾಡ್ತಾರಮ್ಮ? ಅಡಿಗೆ ಮಾಡ್ತಾ ಇದ್ದೀನಿ. ಓ, ಗಂಗೆಗೆ ಕೌಂಟ್ರಾ? ಆಯ್ತಾಯ್ತು. ಏನೇನ್ ಅಡ್ಗೆ ಮಾಡ್ತಾ ಇದ್ದೀರಾ? ಅತ್ತೆಗೆ ಮೊಸಪ್ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟ, ಅದನ್ ಮಾಡ್ತಾ ಇದ್ದೀನಿ. ಪ್ರೀತುಗೆ ಗೀ ರೈಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಿನಗೋಸ್ಕರ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ, ತುಂಬಾ ಕಾಯಿ ತುರಿ ಹಾಕ್ಬಿಟ್ಟು. ಆಮೇಲೆ ಮಜ್ಜಿಗೆ ಹುಳಿ. ದಿನ ಇಷ್ಟೊಂದು ಐಟಮ್ಸ್ ಮಾಡ್ತೀರಾ ಅತ್ತೆ? ನಿಮಗ್ ಬೋರ್ ಆಗಲ್ವಾ? ಬೋರ್ ಯಾಕಾಗತ್ತೆ? ಈ ಅಡ್ಗೆ ಮನೆನೇ ನನ್ ಪ್ರಪಂಚ. ಇಲ್ಲಿ ಹೊಸ ಹೊಸ ಪ್ರಯೋಗ ಮಾಡೋದು ನಂಗೆ ತುಂಬಾ ಖುಷಿ ಕೊಡುತ್ತೆ. ಒಟ್ನಲ್ಲಿ ನನಗೆ ಅಡ್ಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಸರಿ, ನಾನು ಇವತ್ ನಿಮಗ್ ಹೆಲ್ಪ್ ಮಾಡ್ತೀನಿ. ಅಯ್ಯೋ ಗಂಗೆ, ನಿನಗೆ ಯಾಕೆ ಸುಮ್ನೆ ತೊಂದ್ರೆ? ಇದ್ರಲ್ಲಿ ತೊಂದ್ರೆ ಏನು? ನೀವು ನಿಮ್ಮ ಅತ್ತೆಗೆ ಮೊದ್ಲು ಹೆಲ್ಪ್ ಮಾಡೇ ತಾನೆ ಆಮೇಲೆ ನಿಮ್ ಅಡ್ಗೆ ಮನೆನ ಪೂರ್ತಿ ಕಂಟ್ರೋಲ್ ತಗೊಂಡಿದ್ದು? ಇಲ್ಲ, ಅತ್ತೆ ಮೊದ್ಲೇ ನನಗೆ ಹೇಳಿದ್ರು, ನೀನು ನಂತರ ಬಿಸ್ನೆಸ್ ನೋಡ್ಕೋಬೇಕು, ಅಡ್ಗೆ ಮನೇಲೆ ನಿಂತು ಆವಿ ಆಗ್ಬಾರ್ದು ಅಂತ. ಆದ್ರೆ ನನಗ್ ಬಿಸ್ನೆಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇರ್ಲಿಲ್ಲ. ನಾನ್ ನಿನಗ್ ಹೇಳೋದ್ ಏನು ಅಂದ್ರೆ, ಈಗ ಆರಾಮಾಗಿ ಓಡಾಡ್ಕೊಂಡಿರೋ ಟೈಮಲ್ಲಿ ನಿನಗಿಷ್ಟ ಬಂದ ಹಾಗಿದ್ಬಿಡು. ಯಾಕೆ ಅಂದ್ರೆ ಮುಂದೆ ಅಡ್ಗೆ ಮನೇಲಿ ಕಾಲ ಕಳೆಯೋ ದಿನ ಬಂದೇ ಬರುತ್ತೆ. ಮಕ್ಳು ಮರಿ ಎಲ್ಲ ಹುಟ್ತಾರಲ್ಲ ಆವಾಗ. ಆದ್ರೂ ನಿನ್ನತ್ತೆ ಗಟ್ಮುಟ್ಟಿಯಾಗಿರೋವರ್ಗೂ ಅವಳೇ ಎಲ್ಲ ಮಾಡ್ತಾಳೆ. ಯು ಡೋಂಟ್ ವರಿ. ಆಯ್ತಾಯ್ತತ್ತೆ, ನೀವೇ ಅಡ್ಗೆ ಮಾಡಿ, ಯಾರ್ ಬೇಡ ಅಂತ ಹೇಳಿದ್ದು? ಆದ್ರೂ ನಾನು ಅಳಿಲ್ ಮರಿ ತರ ಚೂರು ಪಾರು ಸೇವೆ ಮಾಡ್ತೀನಿ. ನೀನು ಅಳಿಲ್ ಮರಿನಾ?
ಅಲ್ಲ, ದಿನ ನಾನು ಅಡ್ಗೆ ಮಾಡ್ಬೇಕಾರೆ ಬಂದು ಏನಾದ್ರೂ ಕೆಲ್ಸ ಮಾಡ್ಕೊಡ್ತೀಯ. ಆದ್ರೂ ಇವತ್ತೇನ್ ಹೊಸ್ದಾಗಿ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಾ ಇದ್ಯಾ? ಆ, ಅದು ಅತ್ತೆ. ಏನದು ಅದು? ಏನಿಲ್ಲ ಅತ್ತೆ, ಎಲ್ಲಾ ಸಿನಿಮಾದಲ್ಲೂ ಆಫೀಸ್ಗೆ ಹೋಗಿರೋ ಗಂಡನ್ಗೆ ಹೆಂಡತಿ ಊಟ ತಗೊಂಡ್ ಹೋಗ್ತಾಳಲ್ವಾ, ನಂಗೂ ಅದೇ ತರ ಆಸೆ ಆಗ್ತಾ ಇದೆ. ನನ್ ಗಂಡನ್ಗೆ ನಾನು ಕ್ಯಾರಿಯರ್ ತಗೊಂಡ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇವತ್ ನಾನೇ ಊಟ ತಗೊಂಡ್ ಹೋಗ್ಲಾ? ಓಹೋ ಕಳ್ಳಿ, ಇದಾ ವಿಷಯ? ಆದ್ರೆ ಅದೆಲ್ಲ ಬೇಡ ಗಂಗೆ. ಯಾಕತ್ತೆ? ನಿನ್ ಗಂಡ ನಿನ್ ಅತ್ಗೆ ಎಲ್ಲ ಆಫೀಸಲ್ಲೇ ಇರ್ತಾರೆ ಅಂತ ಅನ್ಕೊಂಡಿದ್ಯಾ? ಸೈಟ್ ವಿಸಿಟ್ ಅಂತ ಹೋಗ್ಬಿಡ್ತಾರೆ, ಆಮೇಲೆ ಅಲ್ಲೇ ಎಲ್ಲೋ ಊಟ ಮಾಡ್ಕೋತಾರೆ. ನೀನ್ ಹೋಗಿ ಅವ್ರ ಆಫೀಸಲ್ಲಿ ಇಲ್ಲ ಅಂದ್ರೆ ಸುಮ್ನೆ ನಿನಗ್ ಬೇಜಾರು. ಅದಕ್ಕೆ ಬೇಡಮ್ಮ. ಹೌದಾ? ಅಯ್ಯೋ, ಯಾಕಮ್ಮ ಇಷ್ಟೊಂದ್ ಬೇಜಾರ್ ಮಾಡ್ಕೋತ್ಯಾ? ಸರಿ, ಒಂದ್ ಕೆಲ್ಸ ಮಾಡು, ನೀನು ಅಭಯ್ಗೆ ಫೋನ್ ಮಾಡು. ಅವನು ಆಫೀಸಲ್ಲೇ ಇರ್ತಾನೆ ಅನ್ನೋದಾದ್ರೆ ನೀನು ಊಟ ತಗೊಂಡು ಹೋಗ್ಕೊಡು. ಬೇಡ ಅತ್ತೆ, ನಾನು ಅವ್ರಿಗೆ ಸರ್ಪ್ರೈಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನಾನ್ ಮುಂಚೆನೆ ಕಾಲ್ ಮಾಡ್ಬಿಟ್ರೆ ಸರ್ಪ್ರೈಸ್ ಹೆಂಗಾಗುತ್ತೆ? ಅಲ್ಲ, ನೀನ್ ಫೋನ್ ಮಾಡ್ದೇನೆ ಅಲ್ಲಿಗೆ ಹೋಗಿ ಅವನ್ ಇಲ್ಲ ಅನ್ನೋ ಸರ್ಪ್ರೈಸ್ ನಿನಗಾದ್ರೆ ಏನ್ ಮಾಡ್ತೀಯಾ? ಪರವಾಗಿಲ್ಲ ಅತ್ತೆ, ಅದೇನಾದ್ರೂ ಆಗ್ಲಿ, ನನ್ ಲಕ್ ಇವತ್ತು ಚೆಕ್ ಮಾಡ್ಬಿಡ್ತೀನಿ. ನಾನು ನನ್ ಗಂಡ ಆಫೀಸಲ್ಲಿ ಇದಾರೋ ಇಲ್ವೋ ನೋಡೇ ಬಿಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾವಾಗ ಸಿಗ್ಬೋದು? ಸರಿ, ಆದಷ್ಟು ಬೇಗ ರೆಡಿ ಆಗೋ ಥರ ನೋಡ್ಕೊಳ್ಳಿ. ಯಾ, ಐಲ್ ಹ್ಯಾವ್ ಟು ಕಾಲ್ ಯು ಬ್ಯಾಕ್. ಥ್ಯಾಂಕ್ ಯು. ನಮ್ಮ ಹೊಸ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇರೋದು ಗಿರೀಶ್ ಅಲ್ವಾ? ಹೌದು ಮ್ಯಾಮ್, ಗಿರೀಶ್ ಅವರೇ ಹ್ಯಾಂಡಲ್ ಮಾಡ್ತಾ ಇರೋದು. ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಕರೀರಿ ಅವ್ರನ್ನ. ಮ್ಯಾಮ್, ನೀವು ಗಿರೀಶ್ಗೆ ನಿಮಗ್ ಫೇವರ್ ಆಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ಬೇಕು ಅಂತಿದ್ದೀರಾ? ಎಸ್. ಬೇಡ ಮೇಡಮ್. ಎಷ್ಟೇ ಪ್ರಾಮಾಣಿಕ ಆದ್ರೂ ದುಡ್ಡಿನ ಮುಂದೆ ಅದ್ಯಾವುದೂ ನಿಲ್ಲಲ್ಲ. ಕೊಟ್ಟು ಕೊಂಡ್ಕೊಳ್ಳೋಕ್ ನಾನಿರುವಾಗ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಹೋಗಿ ಅವನ್ನ ಕರೆದ್ಬಿಟ್ ಬಾ. ಓಕೆ ಮ್ಯಾಮ್. ಡಿಯರ್ ಅಮ್ಮಮ್ಮ, ನಾನು ಈ ಪ್ರಾಜೆಕ್ಟ್ ಇಂದ ದೂರ ಇರ್ಬೇಕಾ? ನನ್ನ ದುರಾಲೋಚನೆ ಈ ಪ್ರಾಜೆಕ್ಟ್ನ ಎಲ್ಲಿಗೆ ತಗೊಂಡು ಹೋಗತ್ತೆ ಅಂತ ನೋಡ್ತಾ ಇರಿ.